ಪತ್ರ ಕೊಟ್ಟಿದ್ದಾರೆ. ಸುರ್ಜೇವಾಲಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಫುಲ್ ಕ್ಲಾಸ್. ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಸಾಕಷ್ಟು ಬಗೆಯ ಅಸಮಾಧಾನಗಳು. ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಹೆಸರು ಹೇಳೇ ಇಲ್ಲ ಅಂತ ಸುರ್ಜೇವಾಲಾಗೆ ನಾನು ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡಿ ಅಂತ ಹೇಳಿದ್ದೆ ಅಂತ ಅವ್ರಿಗೂ ಕೊಟ್ಟಿಲ್ಲ. ಆಮೇಲೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಹೇಳಿಲ್ಲ ಅಂತ ಈ ಎಲ್ಲಾ ವಿಚಾರಗಳಿಗಾಗಿ ಸಿದ್ದರಾಮಯ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಆಕ್ರೋಶಿತರಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಾಯತ್ರಿ ಶಾಂತೇಗೌಡಗೆ ಸ್ಥಾನ ಕೊಟ್ಟಿದ್ದು ಸರಿಯಲ್ಲ, ಮೊದಲು ಹೆಸರು ಬದಲಿಸಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾಗಿದೆ. ಸುರ್ಜೇವಾಲಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶಭರಿತರಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡಿ ಅಂತ ಹೇಳಿದ್ದೆ ನಾನು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡ ಅವರ ಹೆಸರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಆಕ್ರೋಶಭರಿತರಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಸುರ್ಜೇವಾಲಾ ಅವರಿಗೆ ನೀವು ನಾನು ಹೇಳಿದ್ದೆ ನನ್ನ ಪ್ರಿಫರೆನ್ಸ್ಗೆ ಬೆಲೆನೇ ಕೊಟ್ಟಿಲ್ಲ ಅನ್ನೋ ಅರ್ಥದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ನಾನು ಗಾಯತ್ರಿ ಶಾಂತೇಗೌಡಗೆ ಸ್ಥಾನ ಕೊಡಿ ಅಂತ ಹೇಳಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡಿ ಅಂತ ನಾನು ಹೇಳಿದ್ದೆ ಅನ್ನೋದನ್ನ ಅಂದ್ರೆ ನನ್ನ ಮಾತಿಗೆ ನೀವು ಬೆಲೆ ಕೊಟ್ಟಿಲ್ಲ ಅನ್ನೋ ಅರ್ಥದಲ್ಲಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೆದುರು ಮೊದಲು ಆ ಹೆಸರು ಬದಲಿಸಿ ಅಂತ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿಗೆ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಇಂಡಿ ಶಾಸಕ ನನಗೆ ಭರವಸೆ ಕೊಟ್ಟಿದ್ರು ಸಚಿವ ಸ್ಥಾನ ಕೊಟ್ಟೇ ಕೊಡ್ತೀವಿ ಅಂತ, ಆದ್ರೆ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಸಿದ್ದರಾಮಯ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಎದುರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ಯಾವೆಲ್ಲ ಕಾರಣಕ್ಕೆ ಗಾಯತ್ರಿ ಶಾಂತೇಗೌಡರ ಹೆಸರು ಅಲ್ಲ ನಾನು ಹೇಳಿದ್ದು ಅಂತ, ಹಾಗಾದ್ರೆ ಮತ್ತೆ ಯಾರನ್ನ ಸಪೋರ್ಟ್ ಮಾಡಿದ್ರು ಸಿದ್ದರಾಮಯ್ಯ? ಆಮೇಲೆ ಸಾಕಷ್ಟು ಅಸಮಾಧಾನಗಳು ಭುಗಿಲೇಳ್ತಾ ಇದ್ದಾವೆ. ಸಾಕಷ್ಟು ವಿಚಾರದಲ್ಲಿ ಈಗ ರಾಜಕೀಯ ಪಲ್ಲಟಗಳಾಗೋ ಸಂಭಾವ್ಯತೆಗಳಿದೆ. ಏನೆಲ್ಲ ಆಗ್ಬೋದು ಬಸವರಾಜ್? ಲಕ್ಷ್ಮಿ, ಇದೊಂದು ರೀತಿ ಸಹಜ ಕೂಡ. ಯಾಕಂದ್ರೆ ಸಚಿವ ಸ್ಥಾನ ಕೈ ತಪ್ಪಿದಾಗ ಎಲ್ಲರೂ ಆಕ್ರೋಶಗೊಳ್ಳತಕ್ಕಂಥದ್ದು ಸಹಜ. ಆದ್ರೆ ಒಂದಷ್ಟು ಹೆಸರುಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಬ್ಲಂಡರ್ ಮಾಡಿ ಕಳಿಸಿದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಮಂಕಾಳ ವೈದ್ಯ ಅವರನ್ನ ಬಿಟ್ಟಿಗೂ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಇದೊಂದು ಬ್ಲಂಡರ್. ಇನ್ನೊಂದು ಗಾಯತ್ರಿ ಶಾಂತೇಗೌಡ ಅವರು ಇತ್ತೀಚೆಗಷ್ಟೇ ಅವರು ಎಂಎಲ್ಸಿ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಕೋರ್ಟ್ ಮೂಲಕ ಹೋಗಿ ಅದೊಂದು ರೀತಿಯಲ್ಲಿ ಸಾಕಷ್ಟು ಪ್ರವಾಸನ ನಡೆದು ಅವರೊಂದು ಎಂಎಲ್ಸಿ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು. ಈ ಒಂದು ಹೆಸರಿಗೆ ಯಾರು ಕೂಡ ಬೆಂಬಲವನ್ನ ಸೂಚಿಸಿರಲಿಲ್ಲ. ಕುರುಬ ಸಮುದಾಯದ ನಾಯಕಿ ಆಗಿದ್ರು ಕೂಡ ಕುರುಬ ಸಮುದಾಯದಿಂದ ಬೇರೆ ಒಬ್ಬ ನಾಯಕರು ಅಂದ್ರೆ ಬಸವರಾಜ ಶಿವಣ್ಣನವರ ಹೆಸರನ್ನ ಸಿದ್ದರಾಮಯ್ಯ ಅವರು ಹೇಳಿ ಬಂದಿದ್ರು. ಬ್ಯಾಡಗಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣ ಅವರು 4 ಬಾರಿ ಶಾಸಕರಾಗಿದ್ದಾರೆ, ಅವರಿಗೆ ಒಂದು ಅವಕಾಶ ಕೊಡಿ ಅನ್ನುವಂತ ಒಂದಷ್ಟು ಮನವಿಯನ್ನ ಹೈಕಮಾಂಡ್ ಮುಂದೆ ಸಿಎಂ ಮಾಡಿದ್ರು ಮತ್ತು ಮಾಜಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥದ್ದು. ಈಗ ಅವರ ಹೆಸರು ಬಂದಿರತಕ್ಕ ಕಾರಣಕ್ಕಾಗಿ ಒಂದಷ್ಟು ಆಕ್ರೋಶವನ್ನ ಸುರ್ಜೇವಾಲಾ ಅವರ ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಾವು ಹೆಸರೇ ಹೇಳಿಲ್ಲ, ಇವರ ಹೆಸರೇ ಪ್ರಸ್ತಾಪವೇ ಆಗಿಲ್ಲ, ಆದ್ರೂ ಅವರ ಹೆಸರನ್ನ ಸೇರಿಸಿ ಕಳಿಸಿದ್ರಿ ಅನ್ನುವಂಥದ್ದು ಒಂದು ಆಕ್ರೋಶ. ಜೊತೆಗೆ ಈ ಒಂದು ಹೆಸರನ್ನ ಹಾಕಿ ಕಳಿಸಿರೋದ್ರಿಂದ ಹಿರಿಯರಿಗೆ ಒಂದು ರೀತಿಯಲ್ಲಿ ಅವಮಾನ ಆಗಿದೆ, ಒಂದು ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಅದನ್ನ ಬದಲಿಸಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಅವರು ಕೂಡ ಹೈಕಮಾಂಡ್ ಜೊತೆ ಮಾತನಾಡಿದ್ದಾರೆ. ಹಾಗಾಗಿ ಇವತ್ತು 19 ಸಚಿವರು ಮಾತ್ರ ಒಂದು ಪ್ರಮಾಣ ವಚನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದ್ದಾವೆ. ಈ ಒಂದು ಹೆಸರನ್ನ ಹೋಲ್ಡ್ ಹೈಕಮಾಂಡ್ ಮಾಡಿದ್ದೇ ಆದಲ್ಲಿ 19 ಸಚಿವರು ನೂತನವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಶ್ರೀಲಕ್ಷ್ಮಿ. Right. Thank you, Basraj. Details card.